ಸೊ ಮಕ್ಕಳ ಎರಡು ಫಾರ್ಮುಲಾ ಆಗಿದೆ. ಲಿಮಿಟ್ x to the power of n minus a to the power of n over x minus a as x tends to a, n a to the power of n minus 1, ಮತ್ತೊಂದು ಲಿಮಿಟ್ sin theta by theta as theta tends to 0 equal to 1 ಅನ್ನೋದು. ಈಗ ಮೂರನೇ ಥಿಯರಮಿಗೆ ಬರ್ತೀವಿ. ವೆರಿ ಸಿಂಪಲ್ ಥಿಯರಮ್ ನಂಬರ್ 3. ಇದನ್ನು ಬುಕ್ ವರ್ಕ್ ನಂಬರ್ 3 ಅಂತೆಲ್ಲರೂ ಬರ್ಕೋಬೋದು. ಶೋ ದಟ್ ಲಿಮಿಟ್ tan theta by theta as theta tends to 0 equal to 1 ಅಂತ. ಎಸ್, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಳ್ತೀನಿ. ಲಿಮಿಟ್ tan theta by theta theta tends to 0, ಅಲ್ಲಿ ಲಿಮಿಟ್ tan ಥೀಟಾನ sin theta by cos theta ಅಂತ ಬರೆದು ಇಲ್ಲಿ ಥೀಟಾ ಕೆಳಗೆ 1 ಹಾಕಿ ಥೀಟಾ ಟೆನ್ಸ್ ಟು 0 ಅಂತ ಬರೀತೇವೆ. ಇದು ರೆಸಿಪ್ರೊಕೇಟ್ ಮಾಡ್ಕೊಳ್ತೀನಿ. ಆಗ ಲಿಮಿಟ್ sin theta by theta cos theta into 1 by theta as theta tends to 0. ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ. ಹೇಗೆ ಅಂತಂದರೆ ಲಿಮಿಟ್ 1 over cos theta ಸಪ್ರೇಟ್ ಮಾಡ್ಕೊಳ್ತೀವಿ. sin theta ಕೆಳಗೆ theta ಬರೀತೀವಿ. ರೀಅರೇಂಜ್ಮೆಂಟ್ as theta tends to 0. ಲಿಮಿಟ್ f of x g of x ಅಂತಿದ್ರೆ ಲಿಮಿಟ್ f of x ಇಂಟು ಲಿಮಿಟ್ g of x ಅಂತ ಬರೀಬಹುದು ಅಂತ ಗೊತ್ತಿದೆ. ಅದಕ್ಕೆ ನಾವೇನು ಮಾಡ್ತೀವಿ, ಲಿಮಿಟ್ನ ಸ್ಪ್ಲಿಟ್ ಮಾಡ್ತೀವಿ. ಲಿಮಿಟ್ 1 over cos theta as theta tends to 0 into limit sin theta by theta theta tends to 0. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತೀವಿ, ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ 1 over cos 0, ಇಲ್ಲಿ ಲಿಮಿಟ್ ಅಪ್ಲೈ ಮಾಡ್ತು ಅಂತಂತಂದರೆ 1. cos 0 ಅಂದರೆ 1 into 1 RHS. ಸೊ ಲಿಮಿಟ್ tan theta by theta theta tends to 0 is also 1 ಅಂತ ಬರ್ಕೊಳ್ಳಿ. ಸೊ ಈಗ ಪ್ರಾಬ್ಲಮ್ಸ್ ಶುರು ಮಾಡೋಣ ಮಕ್ಕಳ. ಈ ಲಿಮಿಟ್ಸ್ ಇಲ್ಲಿಗೆ ಲಿಮಿಟ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್, ಪ್ಲೆಂಟಿ ಆಫ್ ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ರಿಗಾರ್ಡಿಂಗ್ ಫಾರ್ಮುಲಾ ಲಿಮಿಟ್ ಅಂತ ಹೇಳ್ತೀವಿ. ಫಾರ್ಮುಲಾ ಹಾಕ್ತಿರೋ ಆ ಸಂದರ್ಭ, ಆ ಲೆಕ್ಕದ ಸಂದರ್ಭ ನೋಡಿಕೊಂಡು ಯಾವ ಫಾರ್ಮುಲಾ ಹಾಕಬೇಕು ಅಂತ ತೀರ್ಮಾನ ಮಾಡೋದು. ಈಗ ಫಸ್ಟ್ evaluate limit x to the power of 4 minus 81 over x minus 3 as x tends to 3. x to the power of n minus a to the power of n over x minus a ಇದ್ದ ಹಾಗೆ ಇದನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಲಿಮಿಟ್ ಫೈಂಡ್ ದಿ ವ್ಯಾಲ್ಯೂ ಅಲ್ವಾ. x to the power of 4 81 over x minus 3 as x tends to 3 is equal to limit x to the power of 4 minus 3 to the power of 4 over x minus 3 as x tends to 3. 81ನ 3 3s are 9, 9 3s are 27, 3s are 81. ನೋಡಿ 3 to the power of 4 ಅಂತ ಬರ್ಕೊಂಡ್ಬಿಡ್ತೀವಿ. ಆಗ ಆನ್ಸರು 4 into 3 to the power of 4 minus 1, 4 into 3 cube, that is equal to 3 3s are 9, 9 3s are 81 into 4, 4 1s are 4, 4 8s are 32, 324. Same type, evaluate limit
x to the power of 6 minus 1 over x minus 1 as x tends to 1. ಆಗ ಲಿಮಿಟ್ x to the power of 6 minus 1 to the power of 6 over x minus 1 as x tends to 1. 6 into 1 to the power of 6 minus 1. 1 ಅಂತಿದ್ದನ್ನು 1 to the power of 6 ಅಂತ ಬರೆದ್ವಿ ಅಷ್ಟೇ. 1ಗೆ ಪವರ್ ಏನೇ ಇದ್ದರೂ 1 ಬರುತ್ತಲ್ಲ. ಸೊ ಆಗ 6 into 1 to the power of 5. ಆನ್ಸರ್ 6 ಇವೆರಡು ಕೇಸಲ್ಲೂ ಕೂಡ ಎಕ್ಸ್ನ ಪವರು ಪಾಸಿಟಿವ್ ಇಂಟೀಜರ್ ಇತ್ತು, 6 ಅಂತಿತ್ತು. ಓಕೆ, ನೆಕ್ಸ್ಟ್ ಹಾಗೆ ಗಮನಿಸ್ತಾ ಬನ್ನಿ, ಚೂರು ಚೂರು ಚೇಂಜ್ ಮಾಡ್ತಾ ಹೋಗೋಣ. ಇವ್ಯಾಲ್ಯೂಯೇಟ್ ಲಿಮಿಟ್ x to the power of 5 plus 32 over x plus 2 as x tends to minus 2. As x tends to minus 2. So, limit x to the power of 5 plus 32 over x plus 2 as x tends to minus 2 is equal to limit x to the power of 5 minus of minus 2 to the power of 5 ಅಂತ ಬರೀತೀವಿ. x minus of minus 2 as x tends to minus 2. ಮೈನಸ್ 2ನ ಐ ಸರಿ ಗುಣಿಸಿದರೆ ಮೈನಸ್ 32ನೇ ಬರುತ್ತೆ. ಹೊರಗಡೆ ಒಂದು ಮೈನಸ್ ಇರುತ್ತಲ್ಲ, ಆಗ ಪ್ಲಸ್ 32 ಆಗುತ್ತೆ. ಸೊ ಫಾರ್ಮುಲಾ ಹಾಕಿ, 5 into minus 2 to the power of 5 minus 1. 5 into minus 2 to the power of 4. 2 2s are 4, 4 2s are 8, 8 2s are 16, 16 5s are 80. ಮೈನಸ್ 4 ಟೈಮ್ಸ್ ಗುಣಿಸಿದಾಗ ಪಾಸಿಟಿವ್ ಬರುತ್ತೆ, ಪ್ಲಸ್ 80. ಓಕೆ, next evaluate limits. Evaluate limit x to the power of 5 by 8 minus 7 power of 5 by 8 over x minus a as x tends to a. Direct formula. So, limit x to the power of 5 by 8 minus 7 power of 5 by 8 over x minus a as x tends to a. 5 by 8 a to the power of 5 by 8 minus 1. ಆಗ 5 by 8 a to the power of minus 3 by 8 RCM. 5 minus 8 by 8 minus 3 by 8. ಬೇಕಿದ್ರೆ ಹೀಗೆ ಬಿಡ್ಬೋದು, ಅಥವಾ 5 by 8 a to the power of 3 by 8 ಅಂತ ಲಾಸ್ ಆಫ್ ಇಂಡಿಸಿಸ್ ಹಾಕ್ಬೋದು. ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಅಂದರೆ 8th ರೂಟ್ ಆಫ್ a ಕ್ಯೂಬ್ ಅಂತ ಬರಿಬೋದು. ಅಷ್ಟೇ, ಇನ್ನೇನು ಮಾಡಲಿಕ್ಕಾಗಲ್ಲ. ಸಿಂಪ್ಲಿಫಿಕೇಶನ್. ಓಕೆನಾ? ಎಸ್. ನೆಕ್ಸ್ಟ್ ಲೆಕ್ಕ evaluate limit. Evaluate limit cube root of x to the power of 4 minus cube root of 8 power of 4 over cube root of x minus cube root of a as x tends to a. ಸೊ ಮಕ್ಕಳ, ಇದನ್ನು ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕಾಗುತ್ತೆ. ಲಿಮಿಟ್ ಇದನ್ನು ಇಂಡೆಕ್ಸ್ ಫಾರ್ಮಿಗೆ ಬರ್ಕೊಳ್ಳಿ. x to the power of 4 whole to the power of 1 by 3 minus 7 power of 4 whole to the power of 1 by 3 over x to the power of 1 by 3 minus 7 power of 1 by 3 as x tends to a.
is equal to limit once again x to the power of 4 into 1 by 3 means 4 by 3 minus a to the power of 4 by 3 ಡಿನಾಮಿನೇಟರ್ನಲ್ಲಿ ಎಕ್ಸ್ ಮೈನಸ್ ಎ ಅಂತ ಬರ್ಕೊಳ್ಳಿ ಓವರ್ ಎಕ್ಸ್ ಟು ಪವರ್ ಆಫ್ 1 by 3 ಮೈನಸ್ ಎ ಟು ಪವರ್ ಆಫ್ 1 by 3 ಡಿನಾಮಿನೇಟರ್ನಲ್ಲಿ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಬಿಕಾಸ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ಸ್. ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಎಕ್ಸ್ ಮೈನಸ್ ಎನ ಡಿವೈಡ್ ಮಾಡಿದ್ದೀವಿ ಅನ್ನೋ ಅರ್ಥ. ಈಗ ರೂಪ ಸಿಕ್ಕತ್ತ ಲಿಮಿಟ್ ಎಫ್ ಆಫ್ ಎಕ್ಸ್ ಓವರ್ ಜಿ ಆಫ್ ಎಕ್ಸ್ ಅಂತಿತ್ತು ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಓವರ್ ಲಿಮಿಟ್ ಜಿ ಆಫ್ ಎಕ್ಸ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ 4 by 3 ಮೈನಸ್ ಎ ಟು ದಿ ಪವರ್ ಆಫ್ 4 by 3 ಓವರ್ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಉಳುವ ಲಿಮಿಟ್ ಎಕ್ಸ್ ಟು ಪವರ್ ಆಫ್ 1 by 3 ಮೈನಸ್ ಎ ಟು ಪವರ್ ಆಫ್ 1 by 3 ಓವರ್ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಲಿಮಿಟ್ನ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಈಗ 4 by 3 ಎ ಟು ದಿ ಪವರ್ ಆಫ್ 4 by 3 ಮೈನಸ್ 1 by 3 ಎ ಟು ದಿ ಪವರ್ ಆಫ್ 1 by 3 ಮೈನಸ್ 1 ಸರ್ ಆಗಿದ್ಮೇಲೆ ಈ 4 by 3 ಹಾಗೆ ಇರುತ್ತೆ, ಇದು 3 by 1 ಆಗುತ್ತೆ ಇಂಟು 4 ಟು ದಿ ಪವರ್ ಆಫ್ 4 by 3 ಮೈನಸ್ 1 ಅಂದರೆ 1 by 3 ಎ ಟು ಪವರ್ ಆಫ್ 1 by 3 ಮೈನಸ್ 1 ಅಂದರೆ ಮೈನಸ್ 2 by 3 ಆರ್ ಸಿ ಎಮ್ ಅಪ್ಲೈ ಮಾಡಿ ಆಗ ದಟ್ ಈಸ್ ಈಕ್ವಲ್ ಟು 3 ಕ್ಯಾನ್ಸಲ್ 4 ಎ ಟು ಪವರ್ ಆಫ್ 1 by 3 ಪ್ಲಸ್ 2 by 3 ಆಗ 4 ಎ ಟು ಪವರ್ ಆಫ್ 1 by 3 ಪ್ಲಸ್ 2 by 3 is 3 by 3 ದಟ್ ಈಸ್ ಈಕ್ವಲ್ ಟು 4 ಎ ಟು ಪವರ್ ಆಫ್ 3 ಕ್ಯಾನ್ಸಲ್ 1 4a ಓಕೆನಾ? ಎಸ್, ಒಟ್ಟಿನಲ್ಲಿ ಫಾರ್ಮುಲಾ ಲಿಮಿಟ್ ಎಕ್ಸ್ ದಿ ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ ರೂಪಕ್ಕೆ ಬರೆಸ್ಕೋಬೇಕಾಗತ್ತೆ. ಆ ರೂಪದಲ್ಲಿ ಇಲ್ಲ ಅಂದರೆ ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ 5 by 8 ಮೈನಸ್ ಎ ಟು ದಿ ಪವರ್ ಆಫ್ 5 by 8 ಹೋಲ್ ಓವರ್ ಎಕ್ಸ್ ಟು ದಿ ಪವರ್ ಆಫ್ 1 by 3 minus a to the power of 1 by 3 as x tends to a. Limit x to the power of 5 by 8 minus a to the power of 5 by 8 over x to the power of 1 by 3 minus a to the power of 1 by 3 as x tends to a is equal to limit x to the power of 5 by 8 minus a to the power of 5 by 8 over x minus a ಉಳುವ x to the power of 1 by 3 minus a to the power of 1 by 3 over x minus a as x tends to a. That is equal to limit x to the power of 5 by 8 minus a to the power of 5 by 8 over x minus a as x tends to a ಉಳುವ limit x to the power of 1 by 3 minus a to the power of 1 by 3 over x minus a as x tends to a. That is equal to 5 by 8 a to the power of 5 by 8 minus 1. This is 1 by 3 a to the power of 1 by 3 minus 1. That is equal to 5 by 8 ಹಾಗೆ ಇಟ್ಕೊಳ್ತೇವೆ ಇಂಟು 3 by 1 ಬರೀತೇವೆ. ಎ ನ್ಯೂಮರೇಟರ್ನಲ್ಲಿ a to the power of minus 3 by 8 minus 3 by 8 denominatorly a to the power of minus 2 by 3 so that is equal to 15 by 8 a to the power of minus 3 by 8 plus 2 by 3 loss of indices ಎಲ್ಲ that is equal to 15 by 8 a to the power of ನೋಡಿ 8 3s are 24 minus 9 plus 16 7 8 3s are 24 minus 9 plus 16
plus 7. So, therefore, 15 by 8, 7 by 8 to the power of 7 by 24. Okay, na? Yes. Then evaluate limit x to the power of n minus 1 over x to the power of m minus 1 as x tends to 1. ಆಗ ಲಿಮಿಟ್ x to the power of n minus 1 over x to the power of m minus 1 as x tends to 1 is equal to limit x to the power of n minus 1 to the power of n over x minus 1 over x to the power of m minus 1 to the power of m over x minus 1 as x tends to 1. 1 ಗೆ ಪವರ್ ಎಷ್ಟೇ ರೈಸ್ ಮಾಡಿದರೂ 1 ಬರುತ್ತೆ, ಅದು ಕಾನ್ಸೆಪ್ಟ್ ಅಷ್ಟೇ. ಲಿಮಿಟ್ x to the power of n minus 1 to the power of n over x minus 1 as x tends to 1 over limit x to the power of m minus 1 to the power of m over x minus 1 as x tends to 1 n into 1 to the power of n minus 1 m into 1 to the power of m minus 1. ಆಗ ಮೇಲ್ಗಡೆ n 1 ಪವರ್ ಏನೇ ಇದ್ದರೂ 1ನೇಯ ಓವರ್ ಎಮ್ಮು 1 ಪವರ್ ಏನೇ ಇದ್ದರೂ 1ನೇಯ, ಹಾಗಾಗಿ n ಬೈ m ಆನ್ಸರ್ ಆಗುತ್ತೆ. So, next, evaluate limit x minus 3 over cube root of x minus cube root of 3 as x tends to 3. So, limit x minus 3 over x to the power of 1 by 3 minus 3 to the power of 1 by 3 as x tends to 3. ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ x minus 3 ಡಿವೈಡ್ ಮಾಡಿದರೆ ನ್ಯೂಮರೇಟ್ರ್ x minus 3 ಡಿವೈಡ್ ಮಾಡಿದಾಗ 1 ಬಂದುಬಿಡುತ್ತೆ, ಬಿಕಾಸ್ x minus 3 by x minus 3 is 1. ಇಲ್ಲಿ x to the power of 1 by 3 minus 3 to the power of 1 by 3 over x minus 3 ಅಂತ ಇಲ್ಲಿ ಬರುತ್ತೆ as x tends to 3. ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಮೇಲ್ಗಡೆ 1 ಹಾಗೆ ಇರುತ್ತೆ, ಕೆಳಗಡೆ ಮಾತ್ರ 1 by 3 3 to the power of 1 by 3 minus 1 ಆಗುತ್ತೆ. ಆಗ ಇದು ರೆಸಿಪ್ರೊಕಲ್ ಆಗಿ 3 by 1 ಇಂಟು 1 by 3 to the power of minus 2 by 3 ಆಗುತ್ತೆ. 1 by 3 minus 1 is minus 2 by 3. ಇದು ನ್ಯೂಮರೇಟ್ರಿಗೆ ಹೊಟ್ಟೋಗಿ 3 ಇಂಟು 3 to the power of 2 by 3. ಇದನ್ನೇ 3 ಇಂಟು ಕ್ಯೂಬ್ ರೂಟ್ ಆಫ್ 3 ಸ್ಕ್ವೇರ್, ಇದನ್ನೇ 3 ಇಂಟು ಕ್ಯೂಬ್ ರೂಟ್ ಆಫ್ 9 ಈ ರೀತಿ ಬರೀಬೋದು. ಸೊ ಮಕ್ಕಳ, ಈಗ ನೆಕ್ಸ್ಟ್ ಲೆಕ್ಕ ಶೋ ದಟ್ ಅಂತ ಕೊಡ್ತೀವಿ, ಒಂದೊಂದು ಸರಿ ಹೀಗೂ ಕೊಡ್ಬೋದು. ಶೋ ದಟ್ ಲಿಮಿಟ್ 1 plus cube root of x over 1 plus 5th root of x as x tends to minus 1 is equal to 5 by 3n is equal to 5 by 3n. So, left hand side is equal to limit, ಇದನ್ನು ನಾವು ಕ್ಯೂಬ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಅಂತ ಬರ್ಕೊಳ್ಳೋದು, ಇದನ್ನು 5th ರೂಟ್ ಆಫ್ ಎಕ್ಸ್ ಪ್ಲಸ್ 1 ಅಂತ ಬರ್ಕೊಳ್ಳೋದು ಆ್ಯಸ್ ಎಕ್ಸ್ ಟೆನ್ಸ್ ಟು minus 1. ಆಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಲಿಮಿಟ್ ಇದನ್ನು x to the power of 1 by 3
ಮೈನಸ್ ಆಫ್ ಮೈನಸ್ 1 ಟು ದಿ ಪವರ್ ಆಫ್ 1/3 ಅಂತ ಬರಿಬೋದು. x ಟು ದಿ ಪವರ್ ಆಫ್ 1/5 ಮೈನಸ್ ಆಫ್ ಮೈನಸ್ 1 ಟು ದಿ ಪವರ್ ಆಫ್ 1/5 ಆಸ್ x ಟೆನ್ಸ್ ಟು 5. ಈಗ ಲಿಮಿಟ್ ಮೇಲ್ಗಡೆಗೆ x ಟು ದಿ ಪವರ್ ಆಫ್ 1/3 ಮೈನಸ್ 1 ಟು ದಿ ಪವರ್ ಆಫ್ 1/3 ಓವರ್ x ಮೈನಸ್ 1 ಓವರ್ x ಟು ದಿ ಪವರ್ ಆಫ್ 1/5 minus 1 to the power of 1/5 as x tends to minus 1 that is equal to direct ಆಗಿ ಅಪ್ಲೈ ಮಾಡೋಣ. ಡಿವೈಡೆಡ್ ಬೈ x ಮೈನಸ್ 1 ಇಲ್ಲೂ ಇರುತ್ತೆ. ಲಿಮಿಟ್ ಸ್ಪ್ಲಿಟ್ ಮಾಡೋದೇನು ತೋರಿಸೋದು ಬೇಡ. ನ್ಯೂಮರೇಟ್ರಿಗೆ ಒಂದು ಸರಿ ಲಿಮಿಟ್, ಡಿನಾಮಿನೇಟ್ರಿಗೆ ಒಂದು ಸರಿ ಲಿಮಿಟ್. ನ್ಯೂಮರೇಟ್ರ್ ಫಾರ್ಮುಲಾ ಏನು? 1/3 1 to the power of 1/3 minus 1 ಇಲ್ಲಿ 1/5 1 to the ಮೈನಸ್ ಆಗ ಮೈನಸ್ 1 to the power of 1/5 minus 1. ಸೊ ಆಗ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡ್ರೆ 1/3 ಮೈನಸ್ 1 to the power of minus 2/3 ಓವರ್ 1/5 minus 1 to the power of minus 4/3 minus 4/5 sorry minus 4/5. ಸೊ ಲಾಸ್ ಆಫ್ ಇಂಡಿಸಿಸ್ಸು ಇಲ್ಲಿ 1/3 ಇಂಟು 5/1 ಉತ್ತರ ಬಂದ್ಬಿಟ್ಟಿದೆ. ಇಲ್ಲಿ ಮೈನಸ್ 1 to the power of minus 2/3 ಪ್ಲಸ್ 4/5 ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 5/3 ಇಂಟು ಮೈನಸ್ 1 to the power ಆಫ್ ಆರ್ ಸಿ ಎಮ್ ಹಾಕಿ ಮೈನಸ್ 10 ಪ್ಲಸ್ 2/5 ಆಯಿತು, ಪಾಸಿಟಿವ್ ಬಂದ್ಬಿಡ್ತು. ಸೊ ಮೈನಸ್ 5ನ ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತು ಅಂದರೆ ಪಾಸಿಟಿವ್ 1 ಬರೋದು. ಅದರಿಂದ 5/3 ಇಂಟು 1 ಅಂತಲೇ ಬರೀತೀವಿ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 5/3 ಅಂತ ಬರುತ್ತೆ. RHS ಸೊ ಮಕ್ಕಳ ಇವತ್ತು ಲಿಮಿಟ್ ಸೈನ್ ಥೀಟಾ ಬೈ ಥೀಟಾ ಥೀಟಾ ಟೆನ್ಸ್ ಟು 0 ಈಕ್ವಲ್ ಟು 1 ವೇರ್ ಥೀಟಾ ಈಸ್ ಇನ್ ರೇಡಿಯನ್ ಅಂತ, ಡಿಗ್ರಿನಲ್ಲಿ ಇರೋಂಗಿಲ್ಲ. ಲಿಮಿಟ್ ಟ್ಯಾನ್ ಥೀಟಾ ಬೈ ಥೀಟಾ ಥೀಟಾ ಟೆನ್ಸ್ ಟು 0 ಈಕ್ವಲ್ ಟು 1 ಥೀಟಾ ಇನ್ ರೇಡಿಯನ್. ಇಲ್ಲಿ ಒಂದು ಲೆಕ್ಕ ಹಾಕಿದ್ದೀನಿ ಬೋರ್ಡಿನ ಮೇಲೆ. ಎಕ್ಸ್ ಡಿಗ್ರಿ ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಎಕ್ಸ್ ಅಂತ ಕೊಟ್ಟಿದ್ದೀನಿ. ಬರೀ ಎಕ್ಸ್ ಅಂತ ಕೊಟ್ಟಿರೋದು ದಟ್ ಈಸ್ ರೇಡಿಯನ್. ಡಿಗ್ರಿ ಅಂತ ಕೊಟ್ಟಿದ್ರೆ ಅದು ಡಿಗ್ರಿ. ಸೊ ಈಗ ಡಿಗ್ರಿನ ರೇಡಿಯನ್ ಮಾಡಿಕೊಂಡು ಆಮೇಲೆ ಉತ್ತರ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತು 180 ಡಿಗ್ರಿ ಈಕ್ವಲ್ ಟು ಪೈ ರೇಡಿಯನ್ ಅಂತ ಹೇಳಿ. ಪೈ ರೇಡಿಯನ್ಗೆ 180 ಡಿಗ್ರಿ ಅನ್ನೋದು ಗೊತ್ತು. ಸೊ ಅಲ್ಲಿಗೆ ಪೈ ರೇಡಿಯನ್ಗೆ 180 ಡಿಗ್ರಿಗೆ ಪೈ ರೇಡಿಯನ್ ಅಂದರೆ ಎಕ್ಸ್ ರೇಡಿಯನ್ಗೆ ಎಷ್ಟು ಹೊತ್ತು ಕನ್ವರ್ಷನ್? 180 ಡಿಗ್ರಿಗೆ ಪೈ ರೇಡಿಯನ್ ಆಯಿತು ಅಂತಂದರೆ ಎಕ್ಸ್ ಡಿಗ್ರಿಗೆ ಎಷ್ಟು ರೇಡಿಯನ್ನು? ಅಲ್ಲಿಗೆ 180ಗೆ ಪೈ ಆದರೆ ಎಕ್ಸ್ಗೆ ಎಷ್ಟು ಅಂತಂದರೆ ಪೈ ಎಕ್ಸ್ ಬೈ 180 ಅಂತ ಬರೀಬೇಕಾಗತ್ತೆ. ಇದು ಎಕ್ಸ್ ಡಿಗ್ರಿಗೆ ನಾವು ಕನ್ವರ್ಷನ್ ಮಾಡ್ಕೊಳ್ಳೋದು. 180 ಡಿಗ್ರಿಗೆ ಪೈ ರೇಡಿಯನ್ ಆದರೆ ಎಕ್ಸ್ ಡಿಗ್ರಿಗೆ ಎಷ್ಟು ಅಂದರೆ ಪೈ ಬೈ 180 ಎಕ್ಸ್ ಅಥವಾ ಪೈ ಎಕ್ಸ್ ಬೈ 180. ಈಗ ಲಿಮಿಟ್ ಸೈನ್ ಎಕ್ಸ್ ಡಿಗ್ರಿ ಓವರ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಲಿಮಿಟ್ ಸೈನ್ ಎಕ್ಸ್ ಡಿಗ್ರಿ ಜಾಗದಲ್ಲಿ ಏನು ಬರೀಬೇಕಾಗತ್ತೆ? ಪೈ ಎಕ್ಸ್ ಬೈ 180 ಓವರ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0. ಆದರೆ ಸೈನ್ ಆದಮೇಲೆ ಏನಿರುತ್ತೋ ಇಲ್ಲೂ ಅದೇ ಇರಬೇಕು, ಡಿಗ್ರಿ ಬರೀಬಾರ್ದಿಲ್ಲಿ, ಸಾರಿ. ಸೊ ಇಲ್ಲಿ ಏನು ಬರಿಬೇಕು, ಇಲ್ಲೇನಿರುತ್ತೆ ಇಲ್ಲೂ ಅದೇ ಇರಬೇಕು. ಇದ್ದರೆ ಮಾತ್ರ 1 ಅಂತ ಟ್ರೀಟ್ ಮಾಡೋದು. ಹಾಗಿದ್ಮೇಲೆ ಇಲ್ಲಿ ಇಲ್ವಲ್ಲ ಅಂತಂದರೆ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಆಗ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ನೋಡಿ ಪೈ ಎಕ್ಸ್ ಬೈ 180 ಸೈನ್ ಆಫ್ ಪೈ ಎಕ್ಸ್ ಬೈ 180 ಓವರ್ ಪೈ ಎಕ್ಸ್ ಬೈ 180
ಇಂಟು ಪೈ ಬೈ 180 ಆ್ಯಸ್ ಎಕ್ಸ್ಟೆನ್ಸ್ ಟು 0. ಈಗ ನೋಡಿ ಸೈನ್ ಆಫ್ ಆ್ಯನ್ ಆ್ಯಂಗಲ್ ಓವರ್ ಆ್ಯಂಗಲ್ ಆ್ಯಸ್ ಆ್ಯಂಗಲ್ ಟೆನ್ಸ್ ಟು 0 ಆ ರೀತಿ ಸೈನ್ ತೀಟಾ ಬೈ ತೀಟಾ ತೀಟಾ ಟೆನ್ಸ್ ಟು 0 ಅಂದ ನಾವು ಹೇಳೋದನ್ನು ಸೈನ್ ಆಫ್ ಆನ್ ಆ್ಯಂಗಲ್ ಓವರ್ ಆ್ಯಂಗಲ್ ಆ್ಯಸ್ ಆ್ಯಂಗಲ್ ಟೆನ್ಸ್ ಟು 0 ವೇರ್ ಆ್ಯಂಗಲ್ ಈಸ್ ಇನ್ ರೇಡಿಯನ್ ಈ ರೀತಿ ಜನರಲೈಸ್ಡ್ ಆಗಿ ತಿಳ್ಕೊಬೋದು. ಈಗ ಸೈನ್ ಆಫ್ ಅನ್ ಆ್ಯಂಗಲ್ ಈಸ್ ದೇಸ್ ಓವರ್ ಆ್ಯಂಗಲ್ ಈಸ್ ದೇಸ್ ಆ್ಯಂಗಲ್ ಟೆನ್ಸ್ ಟು 0 ಬಂದೇ ಇದೆ. ದೇರ್ ಫಾರ್ ಇದಕ್ಕೆ 1 ಅಂತ ಬರಿಬೋದು, ಇದನ್ನು ಹಾಗೆ ಇಟ್ಕೊಳ್ತೀವಿ ಕಾನ್ಸ್ಟೆಂಟು. ಹಾಗಾಗಿ ದಟ್ ಈಸ್ ಈಕ್ವಲ್ ಟು 1 ಇಂಟು ಪೈ ಬೈ 180. ಆನ್ಸರ್ ಈಸ್ ಪೈ ಬೈ 180. ನೋಡಿ ಓಕೆನಾ? ಹಾಂ, ಈಗ ನಾವು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಎಸ್, evaluate limit sin 3 theta by theta theta tends to 0 ಅಂದಾಗ ಏನಿಲ್ಲ, ಲಿಮಿಟ್ ಸೈನ್ 3 ತೀಟಾ ಕೆಳಗೆ ತೀಟಾ ಇದೆ, ತೀಟಾ ಟೆನ್ಸ್ ಟು 0 ಕೇಳಿದ್ದಾರೆ. ಆದರೆ ನಾವೇನು ಮಾಡ್ಕೊಳ್ತೀವಿ, ಲಿಮಿಟ್ ಸೈನ್ 3 ತೀಟಾ ಕೆಳಗಡೆ 3 ತೀಟಾ ಇಂಟು 3 ಆ್ಯಸ್ ತೀಟಾ ಟೆನ್ಸ್ ಟು 0. ತೀಟಾ ಟೆನ್ಸ್ ಟು 0 ಅಂದಮೇಲೆ 3 ತೀಟಾ ಟೆನ್ಸ್ ಟು 0 ಅಂತಲೇ ಆಟೋಮ್ಯಾಟಿಕ್ಕಾಗಿ ಗೊತ್ತು. ಇವೆರಡು ಕಡೆ 3 ಮಲ್ಟಿಪ್ಲೈ ಮಾಡಿದ್ರೆ ಅದೇ ಅಗೈನ್ ತೀಟಾ ಬಿಕಮ್ಸ್ 3 ತೀಟಾ, 0 ಇಂಟು 3 ಈಸ್ 0. ಅದನ್ನೇನು ಎಕ್ಸ್ಪ್ರೆಸ್ ಮಾಡಬೇಕಾದಿಲ್ಲ, ಹೀಗೆ ಬರ್ಕೊಂಡ್ರು ಆಯಿತು. ಓಕೆ, ಇದಕ್ಕೆ 1 ಹಾಕಿ ಇಂಟು 3 ಆನ್ಸರ್ 3. ಓಕೆನಾ? ನೆಕ್ಸ್ಟ್ evaluate limit sin of 5 theta by 2 over theta, theta tends to 0. So limit sin 5 theta by 2 over theta as theta tends to 0 is equal to limit sin of an angle. Angle ಏನಿದೆ 5 theta by 2 over angle ಬೇಕು 5 theta by 2 into 5 by 2 as theta tends to 0. ಅಷ್ಟೇ. ಡಿನಾಮಿನೇಟ್ರಿಗೆ ಏನು ಬರ್ತೀವಿ, ನ್ಯೂಮರೇಟ್ರಿಗೆ ಅದೇ ಬರುತ್ತೆ, ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ಆನ್ಸರ್ 1 ಆಗುತ್ತೆ, ಇಂಟು 5 by 2 ಆಗುತ್ತೆ, ಆನ್ಸರ್ 5 by 2ನೇ ಬರುತ್ತೆ. Then evaluate limit sin m theta over sin n theta as theta tends to 0. ಈಗ ಲಿಮಿಟ್ sin m theta over sin n theta as theta tends to 0 equal to limit sin of an angle over angle into angle. ನೋಡಿ ಅಷ್ಟೇ, ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಇಲ್ಲಿ ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್ ಆಸ್ ಥೀಟಾ ಟೆನ್ಸ್ ಟು 0. ಅಲ್ಲಿ ಎಮ್ ತೀಟಾ ಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದೆ, ಎನ್ ತೀಟಾ ಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದೆ, ತೀಟಾ ಹೊಡೆದಾಕಿದೆ. ಈಗ ಲಿಮಿಟ್ ಇದಕ್ಕೆ 1 ಇಂಟು ಎಮ್, ಇಲ್ಲಿ 1 ಇಂಟು ಎನ್, ಎಮ್ ಬೈ ಎನ್, ದಟ್ಸ್ ಆಲ್.
ನೆಕ್ಸ್ಟ್ evaluate limit sin squared x over tan squared 2x as x tends to 0 ಅಂತ ಬಂದಾಗ ಲಿಮಿಟ್ sin squared x over tan squared 2x tan squared 2x as x tends to 0 is equal to limit ನೋಡಿ sin squared x ನ sin x ಕೆಳಗೆ x ಇಂಟು x ಇನ್ನೊಂದು sin x ಕೆಳಗೆ x ಇಂಟು x ಬರ್ಕೋಬೋದಾ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಸೈನ್ ಇಂಟು ಸೈನ್ ಈಸ್ ಸೈನ್ ಸ್ಕ್ವೇರ್ ಇದೇ ಉತ್ತರ ಬಂತು. ಇಲ್ಲಿ ಡಿನಾಮಿನೇಟರ್ನಲ್ಲಿ ಏನು ಮಾಡ್ತೀವಿ ಟ್ಯಾನ್ 2x ಓವರ್ 2x ಇಂಟು 2x ಇಂಟು ಟ್ಯಾನ್ 2x ಓವರ್ 2x ಇಂಟು 2x ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಟೆನ್ಸ್ ಟು 0 ಅಂದಮೇಲೆ 2x ಟೆನ್ ಟು 0 3 ಎಲ್ಲ ಅದು 0ನೇ. ಸೊ ಈಗೇನಾಯಿತು ಸರ್ ಇದಿಷ್ಟು ಸೇರಿ 1 ಆಗತ್ತೆ ಸರ್. ಸರ್ ಈ ಎಕ್ಸು ಜೊತೆ ಒಡೆದೋಗಿರುತ್ತೆ ಸರ್. ಇದಿಷ್ಟು ಸೇರಿ 1 ಆಗತ್ತೆ ಸರ್. ಈ ಎಕ್ಸ್ ಜೊತೆ ಒಡೆದೋಗಿರುತ್ತೆ ಸರ್ 1. ಇಲ್ಲಿ ನೋಡಿ ಸರ್ ಇದು 1 ಆಗಿರುತ್ತೆ ಸರ್. ಇಲ್ಲಿ ಬರೀ 2 ಉಳಿದಿರುತ್ತೆ ಸರ್. ಇದು 1 ಆಗಿರುತ್ತೆ ಸರ್. ಅಲ್ಲಿ 2 ಉಳಿದಿರುತ್ತೆ 1/4. ಆನ್ಸರ್ ಈಸ್ 1/4. ಒಟ್ಟಿನಲ್ಲಿ ನೀನು ಆ ಫಾರ್ಮ್ಯಾಟಿಗೆ ತಂದ್ಕೊಳ್ಳೇಬೇಕು. ಸೈನ್ ಸ್ಕ್ವೇರ್ಡ್ ಎಕ್ಸ್ ಅಂತಿದ್ರೆ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಕೆಳಗೆ ಎಕ್ಸ್ ಇಂಟು ಎಕ್ಸ್ ಕೆಳಗೆ ಎಕ್ಸ್ ಇಂಟು ಎಕ್ಸ್ ಟ್ಯಾನ್ 2 ಸ್ಕ್ವೇರ್ 2x ಟ್ಯಾನ್ 2x ಕೆಳಗೆ 2x ಇಂಟು 2x ಟ್ಯಾನ್ 2x ಇಂಟು 2x ಆ್ಯಸ್ ಎಕ್ಸ್ ಟೆನ್ಸ್ ಟು 0. ಆ ಎಕ್ಸ್ಗಳು ಕ್ಯಾನ್ಸಲ್ ಮಾಡಿ ನ್ಯೂಮರೇಟರ್ ಡಿನಾಮಿನೇಟರ್ ಅದಕ್ಕೆಲ್ಲ 1 ಅಂತ ಹಾಕಿ ಆನ್ಸರ್ 1/4. ಓಕೆ ಮಕ್ಕಳ, ಈಗ evaluate limit cot x over pi/2 minus x as x tends to pi/2. ಇದು ವಿಶೇಷವಾದಂಥ ಲೆಕ್ಕ. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನನ್ನು ಬಳಸ್ಕೊಳ್ತೀವಿ. ಏನು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಓಕೆ ನೋಡಿ ಮಕ್ಕಳ, ಈ ಲೆಕ್ಕ ಬಂದಾಗ ಈ pi/2 ಮೈನಸ್ ಎಕ್ಸ್ ಅನ್ನೋದಕ್ಕೆ ಒಂದು ಈ ವೇರಿಯಬಲ್ನ ಚೂಸ್ ಮಾಡ್ಕೊಳ್ತೀವಿ. ಬಟ್ pi/2 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ತೀಟಾ ಅಂತ ಇಟ್ಕೊಂಡ್ಬಿಡೋಣ. ಆಗ ಎಕ್ಸ್ ಏನಾಗುತ್ತೆ, ತೀಟಾ ಈ ಕಡೆ ಬರುತ್ತೆ, pi/2 ಮೈನಸ್ ತೀಟಾ ಈಕ್ವಲ್ ಟು ಎಕ್ಸ್ ಆಗ್ಬಿಡತ್ತೆ ಅಲ್ವಾ. ಆಮೇಲೆ ಆ್ಯಸ್ ಎಕ್ಸ್ ಟೆನ್ಸ್ ಟು pi/2 ದ್ಯಾನ್ ಎಕ್ಸ್ಗೆ pi/2 ಹಾಕಿದ್ರೆ ಏನಾಗುತ್ತೆ, pi/2 ಮೈನಸ್ pi/2 0, ತೀಟಾ ಈಕ್ವಲ್ ಟು 0 ಆಗುತ್ತೆ. ಅದರಿಂದ ದೆನ್ ತೀಟಾ ಟೆನ್ಸ್ ಟು 0 ಅಂತ ಬರೀತೀವಿ. ಇದಿಷ್ಟು ಗಿವನ್ ಪ್ರಾಬ್ಲಮ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡಿನಾಮಿನೇಟರ್ pi/2 ಮೈನಸ್ ಎಕ್ಸ್ ಇದ್ದಿದ್ದರಿಂದ pi/2 ಮೈನಸ್ ಎಕ್ಸ್ಗೆ ತೀಟಾ ಅಂತ ಬರ್ಕೊಂಡೆ. ಹಾಗಾಗಿ ಎಕ್ಸ್ ಜಾಗದಲ್ಲಿ pi/2 ಮೈನಸ್ ತೀಟಾ ಬರಿಬೇಕಾಗಿ ಬಂತು. ಎಕ್ಸ್ ಟೆನ್ಸ್ ಟು pi/2 ಇರೋ ಜಾಗದಲ್ಲಿ ತೀಟಾ ಟೆನ್ಸ್ ಟು 0 ಅಂತ ಬರಿಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಲಿಮಿಟ್ cot x ಓವರ್ pi/2 ಮೈನಸ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು pi/2 ಈಸ್ ಈಕ್ವಲ್ ಟು ಲಿಮಿಟ್ cot ಆಫ್ ಎಕ್ಸ್ ಜಾಗದಲ್ಲಿ ಏನು ಬರಿಬೇಕು, pi/2 ಮೈನಸ್ ತೀಟಾ, ಇಲ್ಲಿ ಬರೀ ತೀಟಾ, ಇಲ್ಲಿ ತೀಟಾ ಟೆನ್ಸ್ ಟು 0, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಅಲ್ಲಿ ಆ್ಯಂಗಲ್ಸ್ ಕೊಟ್ಟೋಗಿ
π/2 ಅಂದರೆ 90 ಅಲ್ಲ. cot 90 ಮೈನಸ್ ತೀಟಾ ಟ್ಯಾನು ತೀಟಾ. ಫಸ್ಟ್ ಕ್ವಾಡ್ರೆಂಟು ಆಲ್ ಆರ್ ಪಾಸಿಟಿವು, 90ನಲ್ಲಿ ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ಹಾಗಾಗಿ ಟ್ಯಾನ್ ತೀಟಾ ಬೈ ತೀಟಾ, ತೀಟಾ ಟೆನ್ಸ್ ಟು 0. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್? 1. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಓಕೆನಾ? ಎಸ್. So, next problem. Evaluate limit x over square root of 1 minus cos x as x tends to 0. ಹೇಗಿದೆ? ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿಂದ ಮುಂದಕ್ಕೆ ಮಲ್ಟಿಪಲ್, ಸಬ್ ಮಲ್ಟಿಪಲ್, ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಫಾರ್ಮುಲಾಗಳು ಬರ್ತಾ ಇರುತ್ತೆ. ನೋಡಿ, ಮಲ್ಟಿಪಲ್ ಸಬ್ ಮಲ್ಟಿಪಲ್ ಈ 1 ಮೈನಸ್ ಕಾಸ್ ಎಕ್ಸ್ಗೆ ಏನಂತ ಕರಿತೀವಿ? ಹೋಗಬೇಕು. ಕಾಸ್ ಟು ಎಕ್ಸ್ಗೆ 3 ಫಾರ್ಮುಲಾ ಇದೆ ಅಲ್ವಾ ಸರ್? ಕಾಸ್ ಸ್ಕ್ವೇರ್ಡ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ಡ್ ಎಕ್ಸ್ ಅನ್ನೋದು ಒಂದು ಫಾರ್ಮುಲಾ, 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ಎಕ್ಸ್, 2 ಕಾಸ್ ಸ್ಕ್ವೇರ್ಡ್ ಎಕ್ಸ್ ಮೈನಸ್ 1, ಈ ಥರ 3 ಫಾರ್ಮುಲಾ ಇದ್ದಂಗೆ ಇಲ್ಲೂ ಕೂಡ 3 ಬರ್ತದೆ. 1 ಮೈನಸ್ ಕಾಸ್ ಎಕ್ಸ್ ಅಂದಾಗ 2 ಸೈನ್ ಸ್ಕ್ವೇರ್ಡ್ ಎಕ್ಸ್ ಬೈ 2, 1 ಪ್ಲಸ್ ಕಾಸ್ ಎಕ್ಸ್ ಅಂದಾಗ 2, ಯೋಚನೆ ಮಾಡಿ. ಸೊ 1 ಪ್ಲಸ್ ಕಾಸ್ ಎಕ್ಸ್ ಅಂದಾಗ 1 ಮೈನಸ್ ಕಾಸ್ ಎಕ್ಸ್ ಅಂದಾಗ, ಸೊ ಎರಡಕ್ಕೂ ಕೂಡ ಫಾರ್ಮುಲಾ ಬರ್ತದೆ. 1 ಮೈನಸ್ ಕಾಸ್ ತೀಟಾ, 1 ಮೈನಸ್ ಕಾಸ್ ತೀಟಾ ಅಂದರೆ 2 ಸೈನ್ ಸ್ಕ್ವೇರ್ ತೀಟಾ ಬೈ 2. ಹಾಗೆಯೇ 1 ಮೈನಸ್ ಕಾಸ್ ಎಕ್ಸ್ ಮೀನ್ಸ್ 2 ಸೈನ್ ಸ್ಕ್ವೇರ್ಡ್ ಎಕ್ಸ್ ಬೈ 2 ಅಂತ ಬಂತು. ಅದನ್ನು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಆಗ ಲಿಮಿಟ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಹಾಗೆ ಇರುತ್ತೆ ಓವರ್ ಸ್ಕ್ವೇರ್ ರೂಟ್ ಆಫ್ 2 ಸೈನ್ ಸ್ಕ್ವೇರ್ಡ್ ಎಕ್ಸ್ ಬೈ 2 ಆ್ಯಸ್ ಎಕ್ಸ್ ಟೆನ್ಸ್ ಟು 0. ಲಿಮಿಟ್ ರಿಮೂವ್ ಮಾಡೋಣ. ಆಗ ಲಿಮಿಟ್ ಎಕ್ಸ್ ಹಾಗೆ ಇರುತ್ತೆ, ಇಲ್ಲಿ ರೂಟ್ 2 ಹಾಗೆ ಇರುತ್ತೆ, ಇಲ್ಲಿ ರೂಟ್ ತೆಗೆದ್ರೆ ಸೈನ್ ಎಕ್ಸ್ ಬೈ 2 ಅಂತ ಬರುತ್ತೆ ಆ್ಯಸ್ ಎಕ್ಸ್ ಟೆನ್ಸ್ ಟು 0. ಸರ್ ಸೈನ್ ತೀಟಾ ಬೈ ತೀಟಾ ಬರಬೇಕಲ್ವಾ? ಅದಕ್ಕೋಸ್ಕರ ಏನು ಮಾಡ್ತೀವಿ? ಲಿಮಿಟ್ ನ್ಯೂಮರೇಟ್ರ್ ಎಕ್ಸ್ ಏನು ಮಾಡಲ್ಲ, ರೂಟ್ 2 ಹಾಗೆ ಇಟ್ಕೊಳ್ತೀವಿ. ಸೈನ್ ಆಫ್ ಆನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್, ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಇದು ಫಾರ್ಮ್ಯಾಟ್ ಸಿಕ್ತು. ಈಗ ಇ ಟು ಇ ಎಕ್ಸ್ ಕ್ಯಾನ್ಸಲ್ ಆಗೋಯ್ತು. ಓಕೆ, ಅದೆಲ್ಲ ಫ್ರ್ಯಾಕ್ಷನಿಗೆ ಸಂಬಂಧಪಟ್ಟಿದ್ದು. ಈಗ ಲಿಮಿಟ್ ಯಾವ ಥರ ಲಿಮಿಟ್ ಅಪ್ಲೈ ಮಾಡೇ ಬಿಡೋಣ ಡೈರೆಕ್ಟಾಗಿ. ಈಗ ಎಕ್ಸ್ ಕ್ಯಾನ್ಸಲ್ ಆದರೆ ನ್ಯೂಮರೇಟರ್ನಲ್ಲಿ 1 ಉಳಿತಪ್ಪ, ಇಲ್ಲಿ ರೂಟ್ 2 ಹಾಗೆ ಉಳಿತಪ್ಪ, ಇದಿಷ್ಟಕ್ಕೂ ಸೇರಿ 1 ಅಲ್ವನಪ್ಪ, ಇಲ್ಲಿ 1/2 ಅಂತ ಇದೆಲ್ಲ ಕ್ಯಾನ್ಸಲ್ ಆದಮೇಲೆ ಎಸ್ ನ್ಯೂಮರೇಟ್ರಿಗೆ ಹೋಗುತ್ತೆ ಹಾಫು, ಆಗ 2 ಓವರ್ ರೂಟ್ 2 ಆಗುತ್ತೆ. 2ನ ರೂಟ್ 2 ಇಂಟು ರೂಟ್ 2 ಅಂತ ಬರೀತೀವಿ, ಓವರ್ ರೂಟ್ 2 ಆಗುತ್ತೆ, ರೂಟ್ 2 ಕ್ಯಾನ್ಸಲ್ ಆಗುತ್ತೆ, ರೂಟ್ 2 ಆನ್ಸರ್ ಬರುತ್ತೆ. ಇಲ್ಲೆಲ್ಲ ಹೈಸ್ಕೂಲ್ನ ಸರ್ಡ್ಸು ಸ್ಕ್ವೇರ್ ರೂಟು ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ ಕ್ಯಾಲ್ಕುಲಸ್ ಬ್ರ್ಯಾಂಚಲ್ಲಿ. ಸಾಕಷ್ಟು ಸಾರ್ತಿ ರಿಪೀಟ್ ಮಾಡಿಕೊಂಡು ಪಾಠ ಕಲಿಬೇಕಾಗತ್ತೆ. 10th ಸರಿಯಾಗಿ ಕಲಿದಿಲ್ದಿದ್ರೆ ತುಂಬ ಸರಿ ರಿಪಿಟೇಷನ್ ಮಾಡ್ಕೋಬೇಕಾಗ್ತಿದ್ದು. ಓಕೆ, evaluate limit 1 minus cos theta
over theta, theta tends to 0. So 1 minus cos theta means 2 sin square theta by 2, no? ಅಷ್ಟೇ. Limit 1 minus cos theta over theta as theta tends to 0 is equal to limit 2 into sin squared theta by 2 over theta as theta tends to 0. ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ 2 ಹಾಗಿರುತ್ತೆ ನ್ಯೂಮರೇಟರ್ನಲ್ಲಿ ಸೈನ್ ತೀಟಾ ಬೈ 2 ಓವರ್ ತೀಟಾ ಬೈ 2 ಇಂಟು ತೀಟಾ ಬೈ 2, ಇನ್ನೊಂದು ಸೈನ್ ತೀಟಾ ಬೈ 2 ಎರಡಿದೆ, ಸೈನ್ ತೀಟಾ ಬೈ 2 ಓವರ್ ತೀಟಾ ಬೈ 2 ಇಂಟು ತೀಟಾ ಬೈ 2. ಈ ರೀತಿ ಫಾರ್ಮ್ಯಾಟ್ ಬರ್ಕೊಂಡು ಕೆಳಗಡೆ ತೀಟಾ ಮಾತ್ರ ಇದೆ ಆಸ್ ತೀಟಾ ಟೆನ್ಸ್ ಟು 0. ಅದರಲ್ಲಿ ಇದು ಕ್ಯಾನ್ಸಲ್ ಆಗತ್ತೆ ಅಷ್ಟೇ, ಕ್ಯಾನ್ಸಲ್ ಆಗೋದು ಅದೊಂದೇ. 2 ಹಾಗೆ ಇರುತ್ತೆ. ಇದಕ್ಕೆ ಆನ್ಸರ್ 1 ಗೊತ್ತಿದೆ, ಇದಕ್ಕೆ ಆನ್ಸರ್ 1 ಗೊತ್ತಿದೆ, ಆದರೆ ಇದು ಹಾಗೆ ಉಳ್ಕೊಂಡಿರೋದ್ರಿಂದ 0/2 ಅಂತ ಬಂದ್ಬಿಡುತ್ತೆ. ಬರ್ಬೋದು 0/2 ಅಂದರೆ 0ನೇ, 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0ನೇ, ಆನ್ಸರು 0ನೇ. ಓಕೆನಾ? ಇದು ಸಪೋಸ್ ಇದೇ ಪ್ರಾಬ್ಲಮ್ ಕೊಟ್ಬಿಟ್ಟು ಇಲ್ಲಿ ತೀಟಾ ಸ್ಕ್ವೇರ್ ಅಂತ ಕೊಟ್ಬಿಟ್ರು, ಅವಾಗೇನಾಗತ್ತೆ ಸರ್, ಇಲ್ಲಿ ತೀಟಾ ಸ್ಕ್ವೇರ್ಡ್ ಇರುತ್ತೆ, ಇಲ್ಲಿ ತೀಟಾ ಸ್ಕ್ವೇರ್ಡ್ ಇರುತ್ತೆ, ಇಲ್ಲಿ ತೀಟಾ ಸ್ಕ್ವೇರ್ಡ್ ಅಂತಿರೋದ್ರಿಂದ 2 ತೀಟಾ ಇರುತ್ತೆ. ಆಗ 1 ತೀಟಾ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 1 ತೀಟಾ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆಗ ಆನ್ಸರು 2 ಇಂಟು 1 ಇಂಟು 1 ಇಂಟು 1/2ನೇ ಬಂದ್ಬಿಡುತ್ತೆ. ಆಗ 2 ಕ್ಯಾನ್ಸಲ್ ಆಗಿಟ್ಟು ನೋಡಿ, ಇಲ್ಲಿ ಏನು ಬಂತು? ಎಸ್, ಇಲ್ಲಿ 2, ಇಲ್ಲಿ 1, ಇಲ್ಲಿ 1/2, ಇಲ್ಲಿ 1, ಒನ್ಸ್ ಅಗೈನ್ ಮತ್ತೆ 1/2. ಆಗ ಆನ್ಸರ್ ಏನಾಯಿತು? 1 2 ಕ್ಯಾನ್ಸಲ್ ಆಯಿತು, ಹಾಫ್ ಆನ್ಸರ್ ಉಳೀತು. ಹಿಂದೂ ಲೆಕ್ಕದಲ್ಲಿ 1 ತೀಟ 0 ಆಗಿದ್ದರಿಂದ ಎಂಟೈರ್ ಥಿಂಗ್ 0 ಆಗಿದ್ದರಿಂದ ತಲೆ ಕೆಡಿಸ್ಕೋಬೇಕಾದಿರಲಿಲ್ಲ. ಆದರೆ ಕಳೆದ ಒಂದು ಲೆಕ್ಕದಲ್ಲಿ ಈ ತೀಟ ಮಾತ್ರ ಕ್ಯಾನ್ಸಲ್ ಆಗಿತ್ತು, ಆ ತೀಟ ಉಳಿದಿತ್ತು. ಹಾಗಾಗಿ ಇದು ಹಾಫ್ ಆದರೂ ಕೂಡ 2 ಇಂಟು ಹಾಫ್ ಇಂಟು 0ಗೆ ಬಂತಲ್ಲ, 0ಗೆ ಎಲ್ಲ 0 ಆಗೋಯ್ತು. ಆದರೆ ಇಲ್ಲಿ ತೀಟಾ ಸ್ಕ್ವೇರ್ ಅಂತವ್ರು ಏನಾದ್ರು ಕೊಟ್ಟರೆ, ಆಗ ತೀಟಾ ಸ್ಕ್ವೇರ್ ಅಂತ ಕೊಟ್ಟಾಗ 2 ಸೈನ್ ತೀಟಾ ಬೈ 2 ಓವರ್ ತೀಟಾ ಬೈ 2 ಇಂಟು ತೀಟಾ ಬೈ 2, ಇಲ್ಲಿ 2 ತೀಟಾ ಇಲ್ಲೂ 2 ತೀಟಾ ಕ್ಯಾನ್ಸಲ್ ಆಗಿಬಿಡುತ್ತೆ. ಆನ್ಸರ್ ಹಾಫ್ ಅಂತ ಬರೆಯಿತು, ಬರ್ಕೊಳ್ಳಿ. Done. Evaluate limit 1 minus cos m theta over 1 minus cos n theta as theta tends to 0. So ಮಕ್ಕಳ, ಇಲ್ಲಿ once again limit 1 minus cos m theta over 1 minus cos n theta over as theta tends to 0 equal to limit 1 minus 2 sin squared m theta by 2 over 2 sin squared n theta by 2 as theta tends to 0. ಸರ್ 2 ಕ್ಯಾನ್ಸಲ್ ಆಗುತ್ತಲ್ಲ ಸರ್, ಮಾಡ್ಕೋ, 2 ಕ್ಯಾನ್ಸಲ್ ಮಾಡ್ಕೋ. ಆದರೆ ಲಿಮಿಟ್ ಮೇಲ್ಗಡೆ ಏನು ಸೈನ್ ಸ್ಕ್ವೇರ್ ಇದೆ, ಎಮ್ ತೀಟಾ ಬೈ 2 ಓವರ್ ಎಮ್ ತೀಟಾ ಬೈ 2 ಇಂಟು ಎಮ್ ತೀಟಾ ಬೈ 2. ಇದು ಮಾಮೂಲಿ ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್. ಇನ್ನೊಂದಿದೆ ಸೈನು, ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್ ಹೋಲ್ ಓವರ್. ಇಲ್ಲೂ ಅಷ್ಟೇ, ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್ ಇಂಟು
ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಇಂಟು ಆ್ಯಂಗಲ್. ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಿಲ್ಲ, ಅದೆಲ್ಲ ಒಂದಾಗುತ್ತೆ. ಬಾಕಿ ಕ್ಯಾನ್ಸಲ್ ಏನೇನಾಗುತ್ತೆ ನೋಡ್ಕೋಬೇಕು. ತೀಟ ಕ್ಯಾನ್ಸಲ್ ಆಗುತ್ತೆ, ತೀಟ ಕ್ಯಾನ್ಸಲ್ ಆಗುತ್ತೆ. ತೀಟ ಟೆನ್ಸ್ ಟು 0. ಈಗ ವ್ಯಾಲ್ಯೂ ಅಪ್ಲೈ ಮಾಡು. ಲಿಮಿಟ್ಗೆ ಇದಕ್ಕೆ ಫಾರ್ಮುಲಾ 1 m/2 1 m/2 1 n/2 1 n/2. m/2 into m/2 is m/4, m squared by 4. n/2 into n/2 is n squared by 4. ಆಗ 4 ಕ್ಯಾನ್ಸಲ್ ಆಗಿಬಿಡುತ್ತೆ. m ಸ್ಕ್ವೇರ್ಡ್ ಬೈ n ಸ್ಕ್ವೇರ್ಡ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೇಮ್ ಟೈಪ್. ಎವ್ಯಾಲ್ಯೂಯೇಟ್ ಲಿಮಿಟ್ 1 ಮೈನಸ್ ಕಾಸ್ ತೀಟಾ ಓವರ್ ತೀಟಾ ಸೈನ್ ತೀಟಾ ಆಸ್ ತೀಟಾ ಟೆನ್ಸ್ ಟು 0. ಎಸ್, ಈಗ ಲಿಮಿಟ್ 1 minus cos theta over theta sin theta as theta tends to 0 is equal to limit 1 minus cos theta na 2 sin square theta by 2 ಅಂತ ಬರಿಬೋದಲ್ಲ. 2 sin squared theta by 2 over theta ಹಾಗೆ ಇಟ್ಕೊಳ್ತೀವಿ. sin theta ನ 2 sin theta by 2 cos theta by 2 ಅಂತ ಬರಿತೀವಿ as theta tends to 0. that is equal to, ಈಗ ಲಿಮಿಟ್ ನ್ಯೂಮರೇಟರ್ನಲ್ಲಿ 2 ಹಾಗೆ ಇರುತ್ತೆ. ಬೇಕಾದ್ರೆ ಈ ಟು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೈನ್ ಸ್ಕ್ವೇರ್ ತೀಟಾ ಬೈ 2ನ ಸೈನ್ ತೀಟಾ ಬೈ 2 ಇಂಟು ಸೈನ್ ತೀಟಾ ಬೈ 2 ಅಂತ 2 ಥರ ಸ್ಪ್ಲಿಟ್ ಮಾಡಿ. ಡಿನಾಮಿನೇಟರ್ನಲ್ಲಿ ತೀಟಾ ಹಾಗೆ ಇರುತ್ತೆ. ಸೈನ್ ತೀಟಾ ಬೈ 2 ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಆಸ್ ತೀಟಾ ಟೆನ್ಸ್ ಟು 0. ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ಸೈನ್ ತೀಟಾ ಬೈ 2 ಕಾಸ್ ತೀಟಾ ಬೈ 2 ಟ್ಯಾನ್ ತೀಟಾ ಬೈ 2 ಆಗುತ್ತೆ. ಲಿಮಿಟ್ ಟ್ಯಾನ್ ತೀಟಾ ಬೈ 2 ಓವರ್ ತೀಟಾ ಆಸ್ ತೀಟಾ ಟೆನ್ಸ್ ಟು 0. ನೋಡಿ, ಈಗ ಟ್ಯಾನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ತಾನೇ ಬರ್ಕೋಬೇಕಾದ್ದು. ಟ್ಯಾನ್ ಆ್ಯಂಗಲ್ ಓವರ್ ಆ್ಯಂಗಲ್ ಅಂದರೆ ತೀಟಾ ಬೈ 2 ಇಂಟು ತೀಟಾ ಬೈ 2. ಡಿನಾಮಿನೇಟರ್ನಲ್ಲಿ ಒಂದು ತೀಟಾ ಇದ್ದೇ ಇದೆ. ಆ್ಯಸ್ ತೀಟಾ ಟೆನ್ಸ್ ಟು 0. ಈಗ ಈ ತೀಟಾ ಕ್ಯಾನ್ಸಲ್ ಆಗತ್ತೆ. ಇದಕ್ಕೆ ಆನ್ಸರ್ 1 ಬರುತ್ತೆ. ಅಲ್ಲಿ ಹಾಫ್ ಇದ್ದೇ ಇರುತ್ತೆ. ಆನ್ಸರ್ ಹಾಫ್ ಆಗುತ್ತೆ. So, next, evaluate limit 1 minus cos 2 theta over theta as theta tends to 0. So, limit 1 minus cos 2 theta over theta tends to 0 is equal to limit 2 sin square theta. 1 minus cos ಅಂದಾಗ 2 sin square theta by 2. ಇಲ್ಲಿ 2 theta by 2 means 2 cancel ಆಗುತ್ತೆ theta
ಓವರ್ ತೀಟಾ ಆ್ಯಸ್ ತೀಟಾ ಟೆನ್ಸ್ ಟು 0. ಆಗ ಲಿಮಿಟ್ 2 ಇಂಟು sin theta by theta into theta into sin theta by theta into theta whole over theta as theta tends to 0. ಸೈನ್ ಆಫ್ ಅನ್ ಆ್ಯಂಗಲ್ ಓವರ್ ಆ್ಯಂಗಲ್ ಫಾರ್ಮ್ಯಾಟ್ ಬರ್ಸ್ಕೊಂಡ್ಬಿಡ್ತೀವಿ. ಇಲ್ಲಿ ಇದು ಕ್ಯಾನ್ಸಲ್ ಆಗತ್ತೆ, ಆದರೆ ಲಿಮಿಟ್ ಅಪ್ಲೈ ಮಾಡಿದಾಗ ಇದು 1 ಆಗತ್ತೆ, ಇದು 1 ಆಗತ್ತೆ, ಆದರೆ ಅದು 0 ಆಗತ್ತೆ. ಅದರಿಂದ ಆನ್ಸರ್ 0. ಓಕೆನಾ? ಎಸ್. ಸಪೋಸ್ ಇದನ್ನೇನಾದ್ರು ನಾವು ತೀಟಾ ಸ್ಕ್ವೇರ್ ಅಂತ ಕೊಟ್ಟರೆ, ಹಿಂದೆ ಇದೇ ರೀತಿ ಕೊಟ್ಟಿದ್ದಲ್ಲ ಅದೇ ರೀತಿ ಕೊಟ್ಟರೆ ಆಗ ಇದು ತೀಟಾ ಸ್ಕ್ವೇರ್ ಆಗಿಬಿಡುತ್ತೆ. ತೀಟಾ ಸ್ಕ್ವೇರ್ನ ತೀಟಾ ಇಂಟು ತೀಟಾ ಅಂತ ಬರೆದ್ಬಿಡ್ತೀವಿ. 1 ತೀಟಾ ಕ್ಯಾನ್ಸಲ್ ಮಾಡ್ತೀವಿ, ಇನ್ನೊಂದು ತೀಟನೂ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ 2 ಇಂಟು 1 ಇಂಟು 1 ಇಂಟು 1 ಬಂದುಬಿಡುತ್ತೆ. ಆನ್ಸರ್ 2 ಬರುತ್ತೆ. ಇದು ಬರ್ಕೊಳ್ಳಿ. ಸೊ ಮಕ್ಕಳ ಈ ಲೆಕ್ಕ ಬರ್ಕೊಳ್ಳಿ. ಎವ್ಯಾಲ್ಯೂಯೇಟ್ 1 over x to the ಲಿಮಿಟ್ 1 over x cube minus 1 over 8 over x minus 2 as x tends to 2. ಓಕೆನಾ? ಎಸ್. ಇದನ್ನು ಮಾಡಬೇಕಾದ್ರೆ ಲಿಮಿಟ್ 1 over x cube minus 1 over 8 over x minus 2 as x tends to 2 ಅಂತ ಬರ್ಕೊಂಡು ಲಿಮಿಟ್ ನ್ಯೂಮರೇಟ್ರಿಗೆ RCM ಅಪ್ಲೈ ಮಾಡಿ 8 minus x cube over 8x cube ಅಂತ ಬರುತ್ತೆ over x minus 2 as x tends to 2. ಇದನ್ನು ನಾವು ವಿಶೇಷವಾಗಿ ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ. ಇದನ್ನು 1 ಅಂತ ಬರ್ಕೊಳ್ಳೋಣ. ಆಗ ಲಿಮಿಟ್ ಉಲ್ಟಾ ಹೊಡೆಯುತ್ತೆ. ಉಲ್ಟಾ ಹೊಡೆದಾಗ ನ್ಯೂಮರೇಟ್ರ್ನಲ್ಲಿ 1 over 8x cube ಹಾಗೇ ಇರುತ್ತೆ ಮಕ್ಕಳ, ಇಂಟು 8 minus x cube ಹಾಗೆ ಇಟ್ಕೊಳ್ತೀನಿ. ಇದು x minus 2 ಇಲ್ಲಿ ಬರೀತೀನಿ ಆ್ಯಸ್ x tends to 2. ಅಲ್ಲಿ 8 minus x cube ಇದೆ, ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದಾಗ ನೆಗೆಟಿವ್ ಸೈನ್ ಆಚೆಗೆ ಬರುತ್ತೆ. 1/8x cube ಹಾಗೆ ಇಟ್ಕೊಂಡ್ಬಿಡ್ತೀವಿ. ಇಂಟು ಮೈನಸ್ ಆಚೆಗೆ ತೆಗೆದು ಎಕ್ಸ್ ಕ್ಯೂಬ್ ಮೈನಸ್ 8ನ 2 ಕ್ಯೂಬ್ ಬರೀತೀನಿ ಓವರ್ x minus 2 ಆ್ಯಸ್ x tends to 2. ಆ ಮೈನಸ್ನ ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ, ಅಥವಾ ಅಲ್ಲೇ ಇಟ್ಕೊಬೋದು, ಏನೂ ತೊಂದರೆ ಇಲ್ಲ. ಈಗ ಡೈರೆಕ್ಟ್ ಇದಕ್ಕೆ ಅಪ್ಲೈ ಮಾಡಿ. ಹೇಗೆ ಅಂದರೆ ಲಿಮಿಟ್ 1 over 8x cube ಅಂತಿದೆಯಲ್ಲಪ್ಪ, ಈ ಮೈನಸ್ನ ಇಲ್ಲಿಗೆ x tends to 2. ಈಗ ಇಲ್ಲಿ ಲಿಮಿಟ್ x cube minus 2 cube over x minus 2 as x tends to 2 ಅಂತ ತಂಬಿಡು. ಆವಾಗ ಇಲ್ಲಿ ಡೈರೆಕ್ಟ್ ಅಪ್ಲೈ ಮೈನಸ್ 1 over 8 into 2 cube ಅನ್ನೋದು ಡೈರೆಕ್ಟ್ ಅಪ್ಲೈ. ಇಲ್ಲಿ ಫಾರ್ಮುಲಾ 3 2 to the power of 3 minus 1 na to the power of n minus 1 ಇದ್ದ ಹಾಗೆ. ಆಗ ಮೈನಸ್ 1 over 8 into 8 64, 2 ಕ್ಯೂಬ್ ಅಂದರೆ 8 ಅಲ್ಲ, 8 into 8 64 ಇಂಟು 3 ಇಂಟು 2 to the power of 3 minus 1 ಅಂದರೆ 2 ಸ್ಕ್ವೇರ್ ಅಂದರೆ 4. ಆಗ ದಟ್ ಈಸ್ ಈಕ್ವಲ್ ಟು 4 1s 4 16s. ಮೈನಸ್ ಹಾಗೆ ಇದೆ, 3 ಹಾಗೆ ಇದೆ, ಡಿನಾಮಿನೇಟರ್ನಲ್ಲಿ 16 ಬರುತ್ತೆ, -3/16 ಅಂತ ಆನ್ಸರ್ ಬರುತ್ತೆ. ಬರ್ಕೊಳ್ಳಿ.